ಇನ್ನು ರಾಯಚೂರು ಯಾದಗಿರಿ ಬಿಜೆಪಿಯಲ್ಲಿ ಭಿನ್ನಮತ ಭುಗಿಲೆದ್ದಿದೆ. ಹಾಲಿ ಸಂಸದ ಅಮರೇಶ್ವರ ನಾಯಕ್ ವಿರುದ್ಧ ಅಭಿಯಾನ ನಡೆಸಲಾಗ್ತಾ ಇದೆ. ರಾಯಚೂರು ಯಾದಗಿರಿಯಲ್ಲಿ ಬಿಜೆಪಿಯಲ್ಲಿ ಈ ಭಿನ್ನಮತ ಇರೋದು. ರಾಯಚೂರು ಲೋಕಕ್ಷೇತ್ರದಲ್ಲಿ ಗೋಬ್ಯಾಕ್ ಸಂಚಲನ. ಅಮರೇಶ್ವರ ನಾಯಕ್ ವಿರುದ್ಧ ಕಾರ್ಯಕರ್ತರೇ ಸಿಡಿದೆದ್ದು ಗೋಬ್ಯಾಕ್ ಅಭಿಯಾನ ನಡೆಸಿದ್ದಾರೆ. ಗೋಬ್ಯಾಕ್ ಅಮರೇಶ್ವರ ನಾಯಕ್ ಅಂತ ಭಾರಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಅಮರೇಶ್ವರ ನಾಯಕ್ ಅಭಿವೃದ್ಧಿ ಕೆಲಸ ಮಾಡಿಲ್ಲ ಅಂತ ಕಾರ್ಯಕರ್ತರೇ ಗರಂ ಆಗಿದ್ದಾರೆ. BV ನಾಯಕ್ಗೆ ಟಿಕೆಟ್ ನೀಡಿದ್ರೆ ಗೆಲ್ತಾರೆ ಅಂತ ಕಾರ್ಯಕರ್ತರು ಇದೇ ಸಂದರ್ಭದಲ್ಲಿ ಪಟ್ಟು ಹಿಡಿದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ BV ನಾಯಕ್ ಅವರನ್ನ ನಮ್ಮ ಪ್ರತಿನಿಧಿ ಶ್ರೀಕಾಂತ್ ಮಾತಾಡಿಸಿದ್ದಾರೆ. ಏನ್ ಹೇಳಿದ್ದಾರೆ BV ನಾಯಕ್ ಅವರು ನೋಡೋಣ. ರಾಯಚೂರು ಲೋಕಸಭೆ ಚುನಾವಣೆಗೆ ಸಂಬಂಧಪಟ್ಟಂತೆ ಬಿಜೆಪಿ ಅಭ್ಯರ್ಥಿ ಆಯ್ಕೆ ಆಗಿದೆ. ರಾಯಚೂರು ಲೋಕಸಭೆಯಿಂದ ರಾಜಾ ಅಮರೇಶ್ವರ್ ನಾಯಕ್ ಅವರು ಬಿಜೆಪಿ ಅಭ್ಯರ್ಥಿ ಅಂತೇಳಿ ಈಗ ಆಲ್ರೆಡಿ ಘೋಷಣೆ ಮಾಡಲಾಗಿದೆ. ಆದರೆ ಇಷ್ಟು ದಿನ ನನಗೆ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ರಾಯಚೂರು ಲೋಕಸಭಾ ಕ್ಷೇತ್ರಕ್ಕೆ ಅಂತೇಳಿ ಕ್ಯಾಂಪೇನ್ ಶುರು ಮಾಡಿದ್ರು BV ನಾಯಕ್ ಅವರು. ಆದರೆ ಅವರಿಗೆ ಸದ್ಯಕ್ಕೆ ಟಿಕೆಟ್ ಸಿಕ್ಕಿಲ್ಲ. ಈ ಬಗ್ಗೆ ಖುದ್ದು ಅವ್ರ ಹತ್ರ ನಾನು ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಗೆಲುವಿನ ಕ್ಯಾಂಡಿಡೇಟು ಅಂತಾನೆ ಬಿಂಬಿತರಾಗ್ತಾ ಇದ್ರಿ ರಾಯಚೂರು ಜಿಲ್ಲೆ ಆಯ್ತು ಅಂತ, ವಿನ್ನಿಂಗ್ ಕ್ಯಾಂಡಿಡೇಟು ಅಂತ. ಆದರೆ ಕೊನೆ ಗಳಿಗೆಯಲ್ಲಿ ತಮಗೆ ಟಿಕೆಟ್ ಕೈ ತಪ್ಪಿದೆ. ಇದಕ್ಕೆ ಕಾರಣ ಯಾರು ಅಂತ? ಪಕ್ಷದ ರಾಜ್ಯದ ನಾಯಕರು ಭಾಳಷ್ಟು ಆತ್ಮವಿಶ್ವಾಸನ ನನಗೆ ತುಂಬಿದ್ರು. ಪಕ್ಷದ ಕಾರ್ಯಕರ್ತರು ಮತದಾರರ ಒಲವು ಹಾಲಿ ಸಂಸದರ ಪರವಾಗಿಲ್ಲ, ಒಂದು ಬದಲಾವಣೆಗೆ ಆದರೆ ನಿಮಗೆ ಅವಕಾಶ ಕೊಡ್ತೀವಿ, ನೀವು ಕ್ಷೇತ್ರದಲ್ಲಿ ಜನರ ಸಂಪರ್ಕದಲ್ಲಿರ್ರಿ ಮತ್ತು ಸುತ್ತಾಡ್ಬೇಕಂತ ಹೇಳಿದರು. ಆ ಪ್ರಕಾರ ನಿಮ್ಮ ಅಪೇಕ್ಷೆನ, ನಿಮ್ಮ ಆಕಾಂಕ್ಷೆ ಅಂತೇಳಿ ನೀವು ಘೋಷಣೆ ಮಾಡ್ಬೇಕಂತ ಹೇಳಿದ್ರು. ಆ ಪ್ರಕಾರ ಘೋಷಣೆ ಸಹ ಮಾಡಿದ್ದೆ. ನಾನು ಪಕ್ಷದ ನಾಯಕರಿಗೆ ನಾನು ಮುಂಚೆನೇ ಹೇಳಿದ್ದೆ, ಒಂದು ಅವಕಾಶ ಕೊಡ್ತೀವಿ ಅಂದರೆ ಸ್ಪಷ್ಟವಾಗಿ ಕೊಡೋದಾದ್ರೆ ಕೊಡಿ. ಮತ್ತು ನನಗೆ ಹಿಂದಿನ ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಕೈ ಅನುಭವ ಆಗಿತ್ತು, ಆ ಥರ ಅನುಭವ ಆಗಬಾರ್ದು. ಅದನ್ನು ಖಚಿತವಾಗಿ ಹೇಳಿದರೆ ನಾನು ಮುಂದುವರಿತೇನೆ, ಬಹಿರಂಗವಾಗಿ ಗುರುತಿಸ್ಕೊಳ್ತೇನೆ ಅಂತ ಹೇಳಿದ್ದೆ. ಯಾಕಂದರೆ ರಾಜಕೀಯವಾಗಿ ಈಗ ನಾವು ವನವಾಸವನ್ನು ಅನುಭವಿಸ್ತಾ ಇದ್ದೀವಿ. ಒಂದು ಪಕ್ಷದ ಏನು ನಮ್ಮ ತಂದೆಯವರ ಕಾಲದಲ್ಲಿ ಒಂದು ಏನು ನಾಯಕತ್ವ ಇತ್ತು ಜಿಲ್ಲೆಯಲ್ಲಿ, ಆ ನಾಯಕತ್ವವನ್ನು ಬಿಟ್ಟು ಈ ಪಕ್ಷವನ್ನು ನಂಬಿ ಬಂದಿದ್ದೀವಿ. ಈ ಪಕ್ಷ ಒಂದು ನೆಲೆ ಕೊಡ್ತೇವೆ, ಒಂದು ಭರವಸೆ ವಿಶ್ವಾಸನ ತುಂಬ್ತದೆ ಅಂತೇಳಿ ಆತ್ಮವಿಶ್ವಾಸನ ತುಂಬಿದ್ದಕ್ಕೋಸ್ಕರ ನಾನು ಈ ಕ್ಷೇತ್ರದಲ್ಲಿ ನನಗೆ ಒಂದು ಅವಕಾಶ ಸಿಗ್ತದೆ ಅಂತೇಳಿ ನಾನು ಮತದಾರರಲ್ಲಿ ಮತ್ತು ಕಾರ್ಯಕರ್ತರ ಮುಖಂಡರಲ್ಲಿ ನಾನು ಭೇಟಿಯಾಗುವಂಥ ಕೆಲಸವನ್ನು ಮಾಡಿದ್ದೆ. ಜಿಲ್ಲೆಯ ಬಹುತೇಕ ಮುಖಂಡರು ಕಾರ್ಯಕರ್ತರು ಪಕ್ಷಾತೀತವಾಗಿ ನನ್ನ ಬೆಂಬಲಕ್ಕಿದ್ದರು. ಇವತ್ತು 5 ವರ್ಷಗಳ ಅವಧಿಯ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಆಗ್ತಿದೆ. ಇವತ್ತು ನಾನೇನು ಹೇಳಬೇಕಾಗಿಲ್ಲ, ನನಗೆ ನಿರಾಸೆ ಆಗಿದೆ ಅಂತೇಳಿ ಯಾರ ಬಗ್ಗೆ ದೂಷಣೆಯೂ ಮಾಡೋದಿಲ್ಲ. ಆ ವಿಚಾರ ಪಕ್ಷದ ಹೈಕಮಾಂಡ್ ಗಮನಿಸ್ತದೆ ಅಂತ ಅಂದ್ಕೊಂಡಿದ್ದೆ. ಆದರೆ ಈ ಘೋಷಣೆ ಆಗಿದೆ. ನನಗೆ ಅದು ತೀರ್ಮಾನದ ಬಗ್ಗೆ ನಾವು ಅದಕ್ಕೆ ವಿರೋಧನೂ ಇಲ್ಲ, ಪರನೂ ಇಲ್ಲ. ನಾವು ತಟಸ್ಥವಾಗಿರ್ತೀವಿ. ನಮ್ಮ ವಿಚಾರಧಾರೆನ ನಮ್ಮ ಆಪ್ತ ವಲಯದಲ್ಲಿ ಹಂಚ್ಕೊಳ್ತೀವಿ. ನೋಡೋಣ ಅದು ಮುಂದೆ ಏನಾಗ್ತದೆ ಅಂತೇಳಿ. ಇದಿಷ್ಟು BV ನಾಯಕ್ ಅವರ ಒಂದು ಸ್ಪಷ್ಟ ಮಾತುಗಳು. ಕ್ಯಾಮ್ರಾ ಪರ್ಸನ್ ಹನುಮಂತು ಜೊತೆ ಶ್ರೀಕಾಂತ್ ಸಾವೂರು, ನ್ಯೂಸ್ ಫಸ್ಟ್, ರಾಯಚೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.